ನಮಸ್ಕಾರ, ನಾನು ಶಿವಕುಮಾರ್, ಪ್ರೇರಣಾ ಅಕಾಡೆಮಿ ವತಿಯಿಂದ. ಸ್ನೇಹಿತರೆ, ಈಗಾಗಲೇ ಪ್ರೇರಣಾ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಒತ್ತು ತಂದಿದೆ. ಅದೇ ರೀತಿ ಇಂದು ಕೂಡ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಆ ಹೊಸ ವಿಡಿಯೋ ಯಾವುದಪ್ಪ ಅಂತಂದ್ರೆ ಕೇಂದ್ರ ಮುಂಗಡ ಪತ್ರ 2025-26 ಯೂನಿಯನ್ ಬಡ್ಜೆಟ್ 2025-26. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಚರ್ಚಿಸಲು ಹೊರಟಿರತಕ್ಕಂಥ ಬಹುಮುಖ್ಯ ವಿಷಯಗಳು ಯಾವುದಪ್ಪ ಅಂತಂದ್ರೆ, ಒಂದು ಬಜೆಟ್ನ ಹಿನ್ನೆಲೆ, ಬಜೆಟ್ನ ಗಾತ್ರ, ವಲಯವಾರು ಹಣದ ಹಂಚಿಕೆ, ವಿತ್ತೀಯ ಕೊರತೆ, ಆದಾಯದ ಮೂಲ, ವೆಚ್ಚದ ಪ್ರಮಾಣ, ತೆರಿಗೆ ಬದಲಾವಣೆ, ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ಇರುವ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಬರ್ತೀವಿ. ಹಾಗಾದ್ರೆ ನಾವು ಕೇಂದ್ರ ಮುಂಗಡ ಪತ್ರ ಅಥವಾ ಯೂನಿಯನ್ ಬಡ್ಜೆಟ್ 2025-26 ವಿಚಾರವನ್ನ ಕುರಿತು ಮಾತನಾಡುವುದಕ್ಕಿಂತ ಮುಂಚೆ ನಾವು ಬ್ಯಾಕ್ಗ್ರೌಂಡ್ ಆಫ್ ದಿ ಬಜೆಟ್ನ ಹಿನ್ನೆಲೆ ಏನು, ಅದಕ್ಕೆ ಸಂಬಂಧಿಸಿದಂತಹ ವಿಧಿವಿಧಾನಗಳು ಹೇಗಿರುತ್ತೆ, ಯಾವ ಯಾವ ಬಜೆಟ್ಗಳನ್ನ ಯಾವ ಹೆಸರಿನಿಂದ ಕರೀತಾರೆ ಅನ್ನುವುದರ ಕುರಿತಾಗಿ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಆಫ್ ದಿ ಬಜೆಟ್ನ ಹಿನ್ನೆಲೆ ಏನು ಅಂತ. ನೋಡಿ, ಮುಂಗಡ ಪತ್ರ ಅನ್ನುವ ಕನ್ನಡ ಪದಕ್ಕೆ ಸರಿಸಮನಾಗಿ ಇಂಗ್ಲಿಷ್ ನಲ್ಲಿ ಬಡ್ಜೆಟ್ ಅಂತ ಕರೀತಾರೆ. ಈ ಬಡ್ಜೆಟ್ ಎನ್ನುವ ಇಂಗ್ಲಿಷ್ ಪದವು ಫ್ರೆಂಚ್ನ ಬೋಗಟೆ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಬೋಗಟೆ ಅಂದ್ರೆ ಏನು? ಚರ್ಮದ ಚೀಲ. ಈ ಹಿಂದೆ ಚರ್ಮದ ಚೀಲದಲ್ಲಿ ಬಜೆಟ್ಗೆ ಸಂಬಂಧಿಸಿದಂತೆ ರೆಕಾರ್ಡ್ಗಳನ್ನ ತರ್ತಾ ಇದ್ರು. ಆ ಸಂಪ್ರದಾಯದಿಂದ ಇದನ್ನ ಚರ್ಮದ ಚೀಲ ಅಂತ ಕರಿತಾ ಬಂದ್ರು. ಹಾಗಾದ್ರೆ ಬಜೆಟ್ ಎಂದ್ರೇನು? ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಪಟ್ಟಿಯನ್ನ ಮುಂಗಡ ಪತ್ರ ಅಂತ ಕರೀತಾರೆ. ಅಂದ್ರೆ ಸರ್ಕಾರವು ಮುಂದಿನ ವರ್ಷದಲ್ಲಿ ಗಳಿಸಬಹುದಾದ ಆದಾಯ ಮತ್ತು ಮಾಡಬಹುದಾದ ವೆಚ್ಚಗಳನ್ನ ಒಳಗೊಂಡಿರುವಂತಹ ಪಟ್ಟಿಯನ್ನ ನಾವು ಬಜೆಟ್ ಅಂತ ಕರಿತೀವಿ. ಭಾರತದಲ್ಲಿ ಮುಂಗಡ ಪತ್ರವನ್ನ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿನ ಹಣಕಾಸು ವರ್ಷ ಫಿಸ್ಕಲ್ ಇಯರ್ಗೆ ಸರಿಸಮನಾಗಿ ತಯಾರು ಮಾಡ್ತಾರೆ. ಹಾಗಾದ್ರೆ ಈ ಬಜೆಟ್ ಅನ್ನ ತಯಾರಿಸುವ ಸಚಿವಾಲಯ ಯಾವುದು? ತಯಾರಿಸುವ ಸಚಿವಾಲಯ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಎನ್ನುವ ಒಂದು ಸಂಸ್ಥೆ ಭಾರತದಲ್ಲಿ ಬಜೆಟ್ ಅನ್ನ ತಯಾರು ಮಾಡುತ್ತೆ. ಈ ಬಜೆಟ್ ಅನ್ನ ಮಂಡಿಸುವವರು ಯಾರು? ಸಾಮಾನ್ಯ ಬಜೆಟ್ ಅನ್ನ ಯಾರಾದ್ರೂ ಮಂಡಿಸ್ಬೋದು. ಕೇಂದ್ರ ಸಚಿವರಾದಂತಹ ಯಾರಾದ್ರೂ ಕೂಡ ಸಾಮಾನ್ಯ ಬಜೆಟ್ ಅನ್ನ ಮಂಡಿಸ್ಬೋದು. ಆದರೆ ಹಣಕಾಸು ಬಜೆಟ್ ಅನ್ನ ಅಥವಾ ಈ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವರು ಮಾತ್ರ ಇದನ್ನ ಮಂಡನೆ ಮಾಡಬೇಕಾಗತ್ತೆ. ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡುವವರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ಅಂತ ಹೇಳ್ತಾರೆ. ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯ ಬಗ್ಗೆ ನಿರ್ಧಾರ ಮಾಡುವವರು ಯಾರು ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಆಗ್ತಾರೆ. ಬಜೆಟ್ ಮಂಡಿಸಲು ಪ್ರಾರಂಭಿಸಿದ ವರ್ಷದಿಂದ ಅಂದ್ರೆ 1947ರಿಂದ 2000ವರೆಗೆ ಸಂಜೆ 5 ಗಂಟೆಗೆ ಬಜೆಟ್ ಅನ್ನ ಲೋಕಸಭೆಯಲ್ಲಿ ಮಂಡಿಸಲಾಗ್ತಾ ಇತ್ತು. ಆದ್ರೆ 2001ರಲ್ಲಿ ಇದನ್ನು ಬದಲಾಯಿಸಿ ಯಶವಂತ್ ಸಿನ್ಹಾ ಎನ್ನುವ ಒಬ್ಬ ವಿತ್ತ ಸಚಿವರು ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸುವ ಪ್ರಕ್ರಿಯೆಗೆ ಚಾಲನೆ ನೀಡ್ತಾರೆ. ಪ್ರಸ್ತುತವಾಗಿ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಅನ್ನ ಈಗ ಮಂಡಿಸಲಾಗ್ತಾ ಇದೆ. ಬಜೆಟ್ಗೆ ಸಂಬಂಧಿಸಿದಂತೆ ಸಂವಿಧಾನದ ಟಚ್ ಏನಾದ್ರು ಇದೆಯಾ ಅನ್ನುವುದನ್ನ ನೋಡೋದಾದ್ರೆ ಯೂನಿಯನ್ ಬಜೆಟ್ ಕುರಿತು ಅಂದ್ರೆ ಕೇಂದ್ರ ಮುಂಗಡ ಪತ್ರವನ್ನು ಕುರಿತು ತಿಳಿಸುವ ವಿಧಿ 112ನೇ ವಿಧಿ. ಅದೇ ರೀತಿ ರಾಜ್ಯ ಬಜೆಟ್ ಸ್ಟೇಟ್ ಬಜೆಟ್ ಅನ್ನ ಕುರಿತು ತಿಳಿಸುವ ವಿಧಿ 202. ಭಾರತದಲ್ಲಿ ಮುಂಗಡ ಪತ್ರವನ್ನ ಮೊದಲ ಬಾರಿಗೆ ಏಪ್ರಿಲ್ 7, 1860ರಲ್ಲಿ ಜೇಮ್ಸ್ ವಿಲ್ಸನ್ ಮಂಡಿಸ್ತಾನೆ. ನಾವು ಸ್ವಾತಂತ್ರ್ಯವನ್ನ ಪಡೆದ ಮೇಲೆ ಭಾರತದ ಮೊದಲ ಮುಂಗಡ ಪತ್ರವನ್ನ ಮೊದಲ ಹಣಕಾಸು ಸಚಿವರಾಗಿದ್ದಂತಹ ಷಣ್ಮುಗಂ ಚೆಟ್ಟಿ ಅವರು ಮಂಡಿಸ್ತಾರೆ. ಅದು ನವೆಂಬರ್ 26, 1947ರಲ್ಲಿ ಪ್ರಕಟಣೆ ಆಗುತ್ತೆ. ಇದೇ ರೀತಿ ಭಾರತ ಗಣರಾಜ್ಯವಾದ ನಂತರ ಭಾರತದ ಮುಂಗಡ ಪತ್ರವನ್ನ ಜಾನ್ ಮತಾಯಿ ಅವರು ಮಂಡನೆ ಮಾಡ್ತಾರೆ. ನಮ್ಮಲ್ಲಿ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಎರಡನ್ನೂ ಒಟ್ಟಿಗೆ ಸೇರಿಸಿ ಬಜೆಟ್ ಅನ್ನ ಮಂಡನೆ ಮಾಡಿದ ಮೊದಲ ಹಣಕಾಸು ಸಚಿವರು ಯಾರು ಅಂತಂದ್ರೆ ಅರುಣ್ ಜೇಟ್ಲಿ ಅವರು. ಯಾಕಂದ್ರೆ 2017-18ಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ 2 ಬಜೆಟ್ಗಳನ್ನ ಮಂಡಿಸಲಾಗ್ತಾ ಇತ್ತು. ಒಂದು ಸಾಮಾನ್ಯ ಬಜೆಟ್, ಇನ್ನೊಂದು ರೈಲ್ವೆ ಬಜೆಟ್. ಯಾಕೆ ಈ ರೀತಿ ಮಾಡ್ತಾ ಇದ್ರು ಅಂತಂದ್ರೆ 1921ರಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಬ್ರಿಟಿಷರು ಅವರಲ್ಲೊಬ್ಬ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ವಿಲಿಯಂ ಅಕ್ವರ್ತ್ ಅನ್ನುವ ಸಮಿತಿಯ ಮಂಡಿಸಿದಂತಹ ಆ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ರೈಲ್ವೆ ಮುಂಗಡ ಪತ್ರವನ್ನ ಪ್ರತ್ಯೇಕವಾಗಿ ಮಂಡಿಸುವಂತೆ ಒಂದು ಶಿಫಾರಸ್ ಮಾಡ್ತಾನೆ.
ಆ ಅಕ್ಬರ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಮುಂಗಡ ಪತ್ರವನ್ನ ಸಾಮಾನ್ಯ ಮುಂಗಡ ಪತ್ರದಿಂದ ಪ್ರತ್ಯೇಕ ಮಾಡ್ತಾರೆ. ಅದು ಎಲ್ಲಿವರೆಗೂ ಕಂಟಿನ್ಯೂ ಆಗಿತ್ತು ಅಂತಂದ್ರೆ 2017 ಮತ್ತು 18ನೇ ಸಾಲಿನವರೆಗೂ ಕೂಡ ರೈಲ್ವೆ ಬಜೆಟ್ ಬೇರೆ ಮತ್ತು ಸಾಮಾನ್ಯ ಬಜೆಟ್ ಬೇರೆ ಆಗಿತ್ತು. ಆದರೆ 2017 ಮತ್ತು 18ನೇ ಸಾಲಿನಲ್ಲಿ ಬಿಬೇಕ್ ದೇಬ್ರಾಯ್ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ಆಗಿನ ಕೇಂದ್ರ ಸರ್ಕಾರ ಸಾಮಾನ್ಯ ಮುಂಗಡ ಪತ್ರದ ಜೊತೆಗೆ ರೈಲ್ವೆ ಮುಂಗಡ ಪತ್ರವನ್ನು ಕೂಡ ವಿಲೀನ ಮಾಡಿಕೊಂಡು ಮಂಡಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತು. ಇದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು ಅಂದ್ರೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ. ಈ ವ್ಯಕ್ತಿ ಒಟ್ಟು 10 ಬಜೆಟ್ಗಳನ್ನ ಮಂಡಿಸ್ತಾರೆ. ಅದರಲ್ಲಿ 8 ಪೂರ್ಣಾವಧಿ ಬಜೆಟ್, 2 ಮಧ್ಯಮಾವಧಿ ಬಜೆಟ್. ಭಾರತದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಮಹಿಳೆಯೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಇತಿಹಾಸ ಇದೆ. ಭಾರತದಲ್ಲಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. 2ನೇ ಮಹಿಳೆ ಯಾರಪ್ಪ ಅಂತಂದ್ರೆ ಪ್ರಸ್ತುತ ಕೇಂದ್ರ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು. ನೋಡಿ, ಇಲ್ಲಿ ಇನ್ನೂ ಕೂಡ ಕ್ವಶನ್ಸ್ ಅನ್ನ ಹೇಗ್ ಕೇಳ್ಬೋದು ಅನ್ನುವ ವಿಚಾರವನ್ನು ಇಟ್ಕೊಂಡು ಸ್ವಲ್ಪ ಈ ಸ್ಟೋರಿಯನ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಬಂದಿದ್ದೀವಿ. ಅಂದ್ರೆ ಪ್ರಧಾನಮಂತ್ರಿಯಾಗಿ ಜೊತೆಗೆ ವಿತ್ತ ಖಾತೆಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದಂತಹ ಪ್ರಮುಖರು ಭಾರತದಲ್ಲಿ ಒಬ್ರು ರಾಜೀವ್ ಗಾಂಧಿ, 2ನೇದು ಇಂದಿರಾ ಗಾಂಧಿ, 3ನೇವರು ಮನಮೋಹನ್ ಸಿಂಗ್. ಈ 3 ವ್ಯಕ್ತಿಗಳು ಪ್ರಧಾನಿಯಾಗಿ ಭಾರತದ ಮುಂಗಡ ಪತ್ರವನ್ನ, ಕೇಂದ್ರ ಮುಂಗಡ ಪತ್ರವನ್ನ ಮಂಡನೆಯನ್ನ ಮಾಡ್ತಾರೆ. ಉಪ ಪ್ರಧಾನಿಯಾಗಿ ಜೊತೆಗೆ ವಿತ್ತ ಮಂತ್ರಿಗಳಾಗಿ 2 ಖಾತೆಗಳನ್ನ ಒಳಗೊಂಡು ಭಾರತದಲ್ಲಿ ಬಜೆಟ್ ಮಂಡನೆ ಮಾಡಿದಂತ ಇನ್ನಿತರ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಅದು ಒಂದು ಚೌಧರಿ ಚರಣ್ ಸಿಂಗ್ ಮತ್ತೆ ಇನ್ನೊಂದು ಮೊರಾರ್ಜಿ ದೇಸಾಯಿ ಅಂತ. ನಾವು ಪ್ರತಿ ಬಾರಿಯೂ ಬಜೆಟ್ ಅನ್ನ ಮಂಡಿಸುವಾಗ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಬಜೆಟ್ ಅನ್ನ ಪ್ಲಾನ್ ಮಾಡ್ತಾ ಬರ್ತೀವಿ. ಅದೇ ರೀತಿ ಆ ಪ್ಲಾನಿಂಗ್ಸ್ ನ ಆಧಾರದ ಮೇಲೆ ಬಜೆಟ್ಗೆ ಒಂದೊಂದು ವಿಶೇಷ ಹೆಸರನ್ನ ಕೊಡ್ತಾ ಬರ್ತೀವಿ. ಆ ರೀತಿಯ ಬಜೆಟ್ ನ ಕೆಲವು ವಿಶೇಷತೆಗಳನ್ನ ನೋಡ್ತಾ ಬಂದಾಗ ಭಾರತದಲ್ಲಿ ಪರ್ವಕಾಲದ ಬಜೆಟ್ ಅಥವಾ ಯುಗದ ಬಜೆಟ್ ಅಂತಂದೇಳಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆ ಬಜೆಟ್ ಅನ್ನ 1991ರಲ್ಲಿ ಆಗಿನ ವಿತ್ತ ಸಚಿವರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಮಂಡನೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಪರ್ವಕಾಲದ ಅಥವಾ ಯುಗದ ಬಜೆಟ್ ನ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಲೈಸೆನ್ಸ್ ರಾಜ್ ಅಂತಕ್ಕಂಥ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಇತ್ತು. ಆ ಲೈಸೆನ್ಸ್ ರಾಜ್ ಸಂಸ್ಕೃತಿಯನ್ನ ಅಂತ್ಯ ಆಡಿ ವಿಶ್ವದ ಆರ್ಥಿಕತೆಯೊಂದಿಗೆ ಮುಕ್ತವಾಗಿ ತೆರೆದುಕೊಳ್ಳಲು LPG ಸಿಸ್ಟಮ್ ಅನ್ನ ತರುವ ಉದ್ದೇಶದಿಂದ ಈ ಪರ್ವಕಾಲದ ಬಜೆಟ್ ಅಥವಾ ಯುಗದ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥವ್ರು PV ನರಸಿಂಹರಾವ್ ಇದಕ್ಕೆ ಸಾಕಷ್ಟು ಸಪೋರ್ಟ್ ಅನ್ನ ಮಾಡ್ತಾರೆ. ಲೈಸೆನ್ಸ್ ರಾಜ್ ಸಂಸ್ಕೃತಿಯನ್ನ PV ನರಸಿಂಹರಾಜ್ ಸರ್ಕಾರ ಸಂಪೂರ್ಣವಾಗಿ ಕಿತ್ತೊಗೆಯುತ್ತೆ. ಆದರೆ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು 1986ರಲ್ಲಿ VP ಸಿಂಗ್ ಆಯವ್ಯಯದಲ್ಲೇ ಈ ರೀತಿಯ ಲೈಸೆನ್ಸ್ ರಾಜ್ ಸಂಸ್ಕೃತಿಯನ್ನ ಕಿತ್ತೊಗೆಯುವ ಪ್ರಕ್ರಿಯೆಯನ್ನ ಆರಂಭಿಸಿದ್ದು ಎನ್ನುವುದನ್ನು ಮರೆಯುವಂತಿಲ್ಲ. ನೆಕ್ಸ್ಟ್, ಉಡುಗೊರೆ ಮತ್ತು ದಂಡ ಬಜೆಟ್ ಅಂತ ಕರಿತೀವಿ. ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ. ಅಂದ್ರೆ ಯಾರು ಈ ತೆರಿಗೆಯನ್ನ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಯಾವುದೇ ರೀತಿಯ ವಂಚನೆ ಮಾಡದೆ ತೆರಿಗೆಯನ್ನ ಕಟ್ತಾರೋ ಅಂತವರಿಗೆ ಒಂದಿಷ್ಟು ಉಡುಗೊರೆಗಳನ್ನ ನೀಡ್ತಕ್ಕಂಥ ಪ್ರಕ್ರಿಯೆ. ಜೊತೆಗೆ ಈ ತೆರಿಗೆಯನ್ನ ವಂಚನೆ ಮಾಡುವ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ದಂಡವನ್ನ ವಿಧಿಸುವ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ಇದನ್ನೇ ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ ಕರಿತೀವಿ. ಈ ಬಜೆಟ್ ನ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ತೆರಿಗೆಯ ಸಂಗ್ರಹವನ್ನ ಅಥವಾ ತೆರಿಗೆಯ ವಂಚನೆಯನ್ನ ನಿಯಂತ್ರಿಸುವ ಒಂದು ಉದ್ದೇಶವನ್ನಾಗಿತ್ತು. ಈ ಉಡುಗೊರೆ ಮತ್ತು ದಂಡ ಬಜೆಟ್ ಅನ್ನ ಮಂಡಿಸಿದವರು VP ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್, ಪೀಪಲ್ ಫ್ರೆಂಡ್ಲಿ ಬಜೆಟ್ ಅಂತ ಕರಿತೀವಿ. ಅಂದ್ರೆ ಜನಕೇಂದ್ರಿತ ಬಜೆಟ್ ಮಂಡನೆ ಮಾಡಿದವರು. ಭಾರತದಲ್ಲಿ ಜನಕೇಂದ್ರಿತ ಬಜೆಟ್ ಅನ್ನ ಮಂಡನೆ ಮಾಡಿದವರು ಮೊರಾರ್ಜಿ ದೇಸಾಯಿ ಅವರು. ನೆಕ್ಸ್ಟ್, ಡ್ರೀಮ್ ಬಜೆಟ್ ಅಂತ ಕರಿತೀವಿ, ಕನಸಿನ ಬಜೆಟ್. ಇದೊಂದು ಹೊಸ ಸಾಹಸಕ್ಕೆ ಕೈ ಹಾಕ್ತಾರೆ. ಆಗಿನ ವಿತ್ತ ಸಚಿವರಾಗಿರ್ತಕ್ಕಂಥ P ಚಿದಂಬರಂ ಎನ್ನುವ ವ್ಯಕ್ತಿ ಡ್ರೀಮ್ ಬಜೆಟ್ ಅನ್ನ ಈ ಕಲ್ಪನೆಯನ್ನ ತಗೊಂಡ್ಬರ್ತಾರೆ. ಏನು ಡ್ರೀಮ್ ಬಜೆಟ್ ಅಂತಂದ್ರೆ ತೆರಿಗೆಯ ದರವನ್ನ, ಟ್ಯಾಕ್ಸ್ ರೇಟ್ ಅನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ತೆರಿಗೆ ಸಂಗ್ರಹವನ್ನ ಹೆಚ್ಚಿಸುವ ಹೊಸ ವ್ಯವಸ್ಥೆಗೆ ನಾಂದಿ ಆಡ್ತಾರೆ. ಈ ವ್ಯವಸ್ಥೆಯನ್ನ ಆರಂಭಿಸಲು ಅವರು ಒಂದು ಹೊಸ ಸಿದ್ಧಾಂತವನ್ನ ಅಪ್ಲಿಕೇಬಲ್ ಮಾಡ್ಕೊಳ್ತಾರೆ. ಆ ಸಿದ್ಧಾಂತ ಯಾವ್ದಪ್ಪ ಅಂತಂದ್ರೆ ಲ್ಯಾಫರ್ ಕರ್ವ್ ಸಿದ್ಧಾಂತ. ಅಂದ್ರೆ ತೆರಿಗೆಯ ದರವನ್ನ ಹೆಚ್ಚಿಸುವುದರ ಮೂಲಕ ತೆರಿಗೆಯ ದರವನ್ನ ಇಳಿಸುವ ಮೂಲಕ ತೆರಿಗೆಯ ಸಂಗ್ರಹವನ್ನ ಹೆಚ್ಚಿಸುವ ಪ್ರಕ್ರಿಯೆಗೆ ಇವರು ಚಾಲನೆಯನ್ನ ನೀಡ್ತಾರೆ. 1997-98ರಲ್ಲಿ ಮಂಡನೆಯಾದ ಈ ಮುಂಗಡ ಪತ್ರವನ್ನ ಆಗಿನ ಭಾರತದಲ್ಲಿ ಇದೊಂದು ಕನಸಿನ ಬಜೆಟ್, ಇದೊಂದು ಡ್ರೀಮ್ ಬಜೆಟ್ ಎಂದು ಫೇಮಸ್ ಆಗಿತ್ತು.
ನೆಕ್ಸ್ಟ್ ಮಿಲೇನಿಯಂ ಬಜೆಟ್ ಅಂತ. ಯಾಕೆ ಮಿಲೇನಿಯಂ ಬಜೆಟ್ ಅಂತ ಕರಿತೀವಿ ಅಂತಂದ್ರೆ, ಮಿಲೇನಿಯಂ ಬಜೆಟ್ ಅನ್ನ 2000ರಲ್ಲಿ ನಮ್ಮ ಆಗಿನ ವಿತ್ತ ಸಚಿವರಾಗಿರ್ತಕ್ಕಂಥ ಯಶವಂತ್ ಸಿನ್ಹಾ ಅವರು ಮಂಡನೆ ಮಾಡ್ತಾರೆ. ಭಾರತದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತಕ್ಕಂಥದ್ದು ತುಂಬಾ ವೀಕ್ ಇದ್ದಂತ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಈ ಮಿಲೇನಿಯಂ ಬಜೆಟ್ ಅನ್ನ ಜಾರಿಗೆ ತರ್ತಾರೆ. ಇದು ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ತರಲಿಕ್ಕೆ ಸಹಾಯಕ ಆಗುತ್ತೆ ಈ ಮಿಲೇನಿಯಂ ಬಜೆಟ್. ಇದರ ಜೊತೆಗೆ ಇತ್ತೀಚೆಗೆ ಭಾರತದಲ್ಲಿ ಡಿಜಿಟಲ್ ಬಜೆಟ್ ಅನ್ನುವ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತಾರೆ. ಏನು ಅಂತಂದ್ರೆ, ಕರೋನಾ ಎಫೆಕ್ಟ್ಸ್ ಇಂದ ಭಾರತದ ಆರ್ಥಿಕತೆಯ ಒಂದು ದಿಕ್ಕು ಸ್ವಲ್ಪ ಆ ಕಡೆ ಈ ಕಡೆ ಸ್ಪಿನ್ ಆಗಿರುತ್ತೆ. ಹಾಗಾಗಿ 2021-22ನೇ ಸಾಲಿನ ಬಜೆಟ್ ಅನ್ನ ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ಮಂಡಿಸ್ತಾರೆ. ಈ ಪ್ರಕ್ರಿಯೆ ಹೇಗಿತ್ತು ಅಂತಂದ್ರೆ, ಈ ಹಿಂದೆ ಬಜೆಟ್ ಅನ್ನ ಮಂಡಿಸುವಾಗ ಈ ಬ್ರೀಫ್ ಕೇಸ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ ಗಳನ್ನ ತೆಗೆದುಕೊಂಡು ಬಜೆಟ್ ಅನ್ನ ಮಂಡನೆ ಮಾಡುವ ಪ್ರಕ್ರಿಯೆ ಇತ್ತು. ಆದ್ರೆ 2021-22ನೇ ಸಾಲಿನಲ್ಲಿ ಆಗಿನ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಭಾರತದಲ್ಲಿ ಮೊದಲ ಬಾರಿಗೆ ಈ ಬ್ರೀಫ್ ಕೇಸ್ ಸಂಸ್ಕೃತಿಯನ್ನ ತೆಗೆದುಹಾಕಿ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ದಿಂದ ತಯಾರಾಗಿರ್ತಕ್ಕಂಥ ಟ್ಯಾಬ್ಲೆಟ್ ಮೂಲಕ ಡಿಜಿಟಲ್ ಬಜೆಟ್ ಅನ್ನ ಮಂಡಿಸ್ತಾರೆ. ಇದೊಂದು ಹೊಸ ಪ್ರಕ್ರಿಯೆಗೆ ನಾಂದಿ ಆಡುತ್ತೆ. ಇದೇ ಬಜೆಟ್ ಅನ್ನ ಶತಮಾನದ ಬಜೆಟ್ ಅಂತ ಕರೀತಾರೆ. ಯಾಕೆಂದ್ರೆ ಈ ಹಿಂದೆ ಹೇಳಿದಂತೆ ಲಾಕ್ಡೌನ್ ಎಫೆಕ್ಟ್ಸ್ ಇಂದ ಭಾರತದಲ್ಲಿ ಆರ್ಥಿಕತೆಯ ಒಂದು ದಿಕ್ಕು ಸ್ವಲ್ಪ ಸ್ಪಿನ್ ಆಗಿತ್ತು. ಹಾಗಾಗಿ ಏಷ್ಯಾದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರ್ತಕ್ಕಂಥ ಭಾರತದ ಆರ್ಥಿಕತೆಯನ್ನ ಮತ್ತೆ ಪುನಃ ಅದೇ ಹಳಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಅವರೇ ಹೇಳಿದಂತೆ 2021ರ ಸಾಲಿನ ಬಜೆಟ್ ಅನ್ನ ಶತಮಾನದ ಬಜೆಟ್ ಅಂತಂದೇಳಿ ಕರೀತಾರೆ. ಇಷ್ಟು ನಾವು ಬಜೆಟ್ನ ಹಿನ್ನೆಲೆಯ ಬಗ್ಗೆ ಮಾತನಾಡ್ತಾ ಬಂದ್ವಿ. ಬಜೆಟ್ನ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಬಜೆಟ್ ಅನ್ನ ಹೇಗೆ ಮಂಡಿಸ್ತಾರೆ, ಆ ಪ್ರಕ್ರಿಯೆ ಹೇಗಿರುತ್ತೆ, ಆ ಪ್ರಕ್ರಿಯೆಯ ವಿಧಾನಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗುತ್ತೆ. ಮುಂಗಡ ಪತ್ರವನ್ನ ಮಂಡಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವುದನ್ನು ನೋಡೋದಾದ್ರೆ, ಸಂವಿಧಾನದ 112ನೇ ವಿಧಿಯ ಪ್ರಕಾರ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿ ಅಥವಾ ಆನ್ಯುಯಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಎಂಬ ವ್ಯಾಖ್ಯಾನದ ಮೂಲಕ ಈ ಮುಂಗಡ ಪತ್ರವನ್ನ ಮಂಡಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅಂದ್ರೆ ಸಂವಿಧಾನದ 112ನೇ ವಿಧಿಯ ಪ್ರಕಾರ ಕೇಂದ್ರ ಹಣಕಾಸು ಸಚಿವರು ಮುಂಗಡ ಪತ್ರವನ್ನ ಸಿದ್ಧಪಡಿಸಿ ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಇದನ್ನ ಫೆಬ್ರವರಿ ತಿಂಗಳ ಮೊದಲ ಕೆಲಸದ ದಿನವೊಂದು, ಅಂದ್ರೆ ಆ ವರ್ಷದ ಫೆಬ್ರವರಿ ತಿಂಗಳ ಮೊದಲ ಕೆಲಸ ದಿನದಂದು ಮಂಡನೆ ಮಾಡುವ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ಈ ಈ ಹಣಕಾಸು ಮುಂಗಡ ಪತ್ರವನ್ನ ಅಥವಾ ಕೇಂದ್ರ ಮುಂಗಡ ಪತ್ರವನ್ನ ಲೋಕಸಭೆಯಲ್ಲಿ ಮಂಡಿಸಿ ಲೋಕಸಭೆಯಲ್ಲಿ ಚರ್ಚಿಸಿ ನಂತರ ಒಪ್ಪಿಗೆ ಪಡೆದು ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅನಂತರ ಅದರ ಬಗ್ಗೆ ರಾಜ್ಯಸಭೆ 14 ದಿನಗಳ ಒಳಗೆ ತನ್ನ ತೀರ್ಮಾನವನ್ನ ಒಪ್ಪಿಗೆಯನ್ನ ಸಲಹೆಗಳನ್ನ ನೀಡಬೇಕಾಗುತ್ತೆ. ಒಂದು ವೇಳೆ ರಾಜ್ಯಸಭೆ 14 ದಿನಗಳ ಒಳಗಾಗಿ ಅದನ್ನ ಲೋಕಸಭೆಗೆ ಹಿಂದಿರುಗಿಸದಿದ್ದರೆ ರಾಜ್ಯಸಭೆ ಒಪ್ಪಿಗೆ ಸೂಚಿಸಿದೆ ಎಂದು ಭಾವಿಸಿ ರಾಷ್ಟ್ರಪತಿಯ ಅನುಮೋದನೆಗೆ ಅಥವಾ ಸಹಿಗೆ ಕಳಿಸಲಾಗುತ್ತೆ. ಭಾರತದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಮಸೂದೆಗಳ ಮೇಲೆ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥವ್ರು ರಾಷ್ಟ್ರಪತಿಯವರು. ಆದರೆ ರಾಷ್ಟ್ರಪತಿಗೂ ಕೂಡ ಹಣಕಾಸು ಮಸೂದೆಯನ್ನ ತಡೆ ಹಿಡಿಯುವ ಅಧಿಕಾರ ಇರುವುದಿಲ್ಲ. ಅವ್ರು ಏನಾದ್ರೂ ಕೂಡ ಒಂದಿಷ್ಟು ರಿಫಾರ್ಮ್ಸ್ ಮಾಡಿ ಅಂತಂದು ಹೇಳಿ ಸಲಹೆಯನ್ನ ನೀಡಿ ಆ ವರ್ಷದ ಮಾರ್ಚ್ 31ರ ಒಳಗೆ ಸಹಿಯನ್ನ ಹಾಕಬೇಕಾಗುತ್ತೆ. ಇದು ನಮ್ಮ ಕೇಂದ್ರ ಮುಂಗಡ ಪತ್ರವನ್ನ ಚಾಲನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾದ್ರೆ ಯೂನಿಯನ್ ಬಜೆಟ್ ಅಂದ್ರೆ ಕೇಂದ್ರ ಮುಂಗಡ ಪತ್ರ ಯಾವ ಯಾವ ವಿಷಯಗಳನ್ನ ಒಳಗೊಂಡಿರುತ್ತೆ ಅನ್ನುವುದನ್ನು ನೋಡ್ಬೇಕಾದ್ರೆ, ಒಂದು ಹಿಂದಿನ ವರ್ಷದ ವಾಸ್ತವಿಕ ದತ್ತಾಂಶವನ್ನ ಒಳಗೊಂಡಿರ್ಬೇಕು. ಪ್ರಸ್ತುತ ವರ್ಷದ ಮುಂಗಡ ಪತ್ರ ಅಂದಾಜುಗಳು ಮತ್ತು ಪ್ರಸ್ತುತ ವರ್ಷದ ಪರಿಷ್ಕೃತ ಅಂಕಿಅಂಶಗಳನ್ನು ಕೂಡ ಇದು ಒಳಗೊಂಡಿರಬೇಕು. ಮುಂಬರುವ ವರ್ಷದ ಮುಂಗಡ ಪತ್ರ ಆಯವ್ಯಯ ಪಟ್ಟಿಯ ಅಂದಾಜನ್ನು ಕೂಡ ಈ ಕೇಂದ್ರ ಮುಂಗಡ ಪತ್ರ ಒಳಗೊಂಡಿರುತ್ತೆ. ಭಾರತದಲ್ಲಿ ಹಣಕಾಸು ಮಸೂದೆ ಅಥವಾ ಈ ಒಂದು ಕೇಂದ್ರ ಮುಂಗಡ ಪತ್ರವನ್ನ ಮಂಡಿಸುವ ಅಥವಾ ಭಾಷಣದ ಜೊತೆಗೆ ಈ ಕೇಂದ್ರ ಹಣಕಾಸು ಸಚಿವರು ಲೋಕಸಭೆಗೆ ಹಲವಾರು ಈ ದಾಖಲೆ ಪತ್ರಗಳನ್ನ ಸಲ್ಲಿಸಬೇಕಾಗುತ್ತೆ. ಅದರಲ್ಲಿ ಕ್ರಮವಾಗಿ 112ನೇ ವಿಧಿಯ ಅಡಿಯಲ್ಲಿ ಈ ಪ್ರಸ್ತುತ ಇರ್ತಕ್ಕಂಥ ಕೇಂದ್ರ ವಿತ್ತ ಸಚಿವರು ವಾರ್ಷಿಕ ಹಣಕಾಸು ಹೇಳಿಕೆ ಪತ್ರವನ್ನ ಲಗತ್ತಿಸಬೇಕಾಗುತ್ತೆ. ಜೊತೆಗೆ 113ನೇ ವಿಧಿಯಂತೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಡಿಕೆಗಳಿದಾವೋ ಅದಕ್ಕೂ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಅನ್ನ ಲೋಕಸಭೆಗೆ ಲಗತ್ತಿಸಬೇಕಾಗುತ್ತೆ.
ಜೊತೆಗೆ 110ನೇ ವಿಧಿ ಅಡಿಯಲ್ಲಿ ಹಣಕಾಸು ಮಸೂದೆ ಯಾವ ರೀತಿಯದ್ದಾಗಿದೆ, ಯಾವ ಯೋಜನೆಗಳಿಗೆ ಸಂಬಂಧಿಸಿದೆ, ಅದರಲ್ಲಿರ್ತಕ್ಕಂಥ ಆದಾಯಗಳೇನು, ಅದರಲ್ಲಿರ್ತಕ್ಕಂಥ ವೆಚ್ಚಗಳೇನು, ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಲೋಕಸಭೆಗೆ ಒಪ್ಪಿಸಬೇಕಾಗುತ್ತೆ. ಜೊತೆಗೆ ನಮ್ಮಲ್ಲಿ FRBM ಅಂತಕ್ಕಂಥ ಒಂದು ಆಕ್ಟ್ ಇದೆ. FRBM ಅಂತಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಎನ್ನುವ ಒಂದು ಕಾಯ್ದೆಯಂತೆ 2003ರಲ್ಲಿ ಜಾರಿ ಬರುತ್ತೆ. ಈ ಅಡಿಯಲ್ಲಿ ಕಡ್ಡಾಯಗೊಳಿಸಲಾದಂತಹ ಕೋಶೀಯ ಫಿಸ್ಕಲ್ ಡಿಫಿಸಿಟ್ ಹೇಳಿಕೆ ಪತ್ರಗಳನ್ನು ಕೂಡ ನಾವು ಇಲ್ಲಿ ಲೋಕಸಭೆಗೆ ಮಂಡಿಸಬೇಕಾಗುತ್ತೆ. ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 1947ರಿಂದ 2017ರವರೆಗೆ ನಾವು 2 ರೀತಿಯ ಬಜೆಟ್ಗಳನ್ನ ಮಂಡನೆ ಮಾಡ್ತಾ ಬಂದಿದ್ವಿ. ಅದೇ ರೀತಿ 2017-18ನೇ ಸಾಲಲ್ಲಿ ಒಂದೇ ಸಿಂಗಲ್ ಬಜೆಟ್ ಅನ್ನ ಮಂಡನೆ ಮಾಡುವ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದ್ವಿ. ಆಗ 2017 ಮತ್ತು 18ನೇ ಸಾಲಿನ ಮುಂಗಡ ಪತ್ರದಲ್ಲಿ ಪ್ರಮುಖವಾಗಿ 3 ಬದಲಾವಣೆಗಳನ್ನ ಭಾರತ ಸರ್ಕಾರ ಮಾಡುತ್ತೆ. ಅವುಗಳೆಂದ್ರೆ, ಒಂದು 1924ರಿಂದ ಪ್ರತ್ಯೇಕವಾಗಿ ಮಂಡನೆ ಆಗುತ್ತಿದ್ದಂತಹ ರೈಲ್ವೆ ಮುಂಗಡ ಪತ್ರವನ್ನ ಸಾಮಾನ್ಯ ಮುಂಗಡ ಪತ್ರದೊಂದಿಗೆ ವಿಲೀನ ಮಾಡ್ತಾರೆ. ಒಂದು. ಎರಡನೇದು, ಮುಂಗಡ ಪತ್ರವನ್ನ ಫೆಬ್ರವರಿ ತಿಂಗಳ ಕೊನೆಯ ಕಾರ್ಯದ ದಿನದಂದು ಮಂಡಿಸುವ ಪ್ರಕ್ರಿಯೆ ಇತ್ತು. ಅದನ್ನು ಬದಲಾಯಿಸಿ ಫೆಬ್ರವರಿ ತಿಂಗಳ ಮೊದಲ ಕೆಲಸದ ದಿನದಂದು ಮಂಡಿಸುವ ಪ್ರಕ್ರಿಯೆಗೆ ಒಂದು ಚಾಲನೆಯನ್ನ ನೀಡ್ತಾರೆ. ಮೂರನೇದು, ಮುಂಗಡ ಪತ್ರದಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೆಯೇತರ ವೆಚ್ಚ ಎಂಬ ವರ್ಗಗಳನ್ನ ಕೈ ಬಿಡ್ತಾ ಇದ್ರು. ಈ ಮುಂದೆ 2017ರಿಂದ 18ರಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೆಯೇತರ ವೆಚ್ಚ ಅಂತಕ್ಕಂಥ 2 ಸಿಸ್ಟಮ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. 2017 ಮತ್ತು 18ನೇ ಸಾಲಿನಿಂದ ಈ ವಿಚಾರಗಳನ್ನ ನಾವು ಬಿಡುಗಡೆಯನ್ನ ಮಾಡ್ತೀವಿ. ಹಾಗಾದ್ರೆ ಮುಂಗಡ ಪತ್ರದ ಭಾಗಗಳು ಅಂದ್ರೆ, ಮುಂಗಡ ಪತ್ರದಲ್ಲಿ ಪ್ರಮುಖವಾಗಿ ಯಾವ ವಿಚಾರಗಳ ಮೇಲೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸ್ತೀವಿ ಅನ್ನುವುದನ್ನು ನೋಡೋದಾದ್ರೆ, ಒಂದು ಕಂದಾಯ ಮುಂಗಡ ಪತ್ರ, ಇನ್ನೊಂದು ಬಂಡವಾಳ ಮುಂಗಡ ಪತ್ರ. ಈ ಕಂದಾಯ ಮುಂಗಡ ಪತ್ರದಲ್ಲಿ ಕಂದಾಯ ಸ್ವೀಕೃತಿಗಳು, ರೆವಿನ್ಯೂ ರೆಸಿಪ್ಟ್ಸ್ ಅಂತಕ್ಕಂಥದ್ದು ಇರುತ್ತೆ. ಜೊತೆಗೆ ಕಂದಾಯ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಭಾಗ ಇರುತ್ತೆ. ಇನ್ನೊಂದು ಭಾಗ ಬಂಡವಾಳ ಮುಂಗಡ ಪತ್ರ ಎನ್ನುವ ವಿಚಾರದಲ್ಲಿ ವೆಚ್ಚ ಬಂಡವಾಳ ಸ್ವೀಕೃತಿಗಳು, ಎಕ್ಸ್ಪೆಂಡಿಚರ್ ರೆಸಿಪ್ಟ್ಸ್ ಅಂತಕ್ಕಂಥದ್ದನ್ನ ಒಂದ್ ಸೈಡ್ ನೋಡ್ತೀವಿ, ಮತ್ತೆ ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಮುಂಗಡ ಪತ್ರದ ಭಾಗಗಳಲ್ಲಿ ನೋಡ್ತೀವಿ. ಜೊತೆಗೆ ವಿಶೇಷವಾಗಿ ಬಜೆಟ್ ನಲ್ಲಿ ಶೂನ್ಯಾಧಾರಿತ ಬಜೆಟ್, ಜೀರೋ ಬೇಸ್ಡ್ ಬಜೆಟ್ ಅಂತ ಕರೀತಾರೆ. ಪ್ರತಿ ಹಣಕಾಸು ವರ್ಷದ ಆರಂಭದಲ್ಲಿ ಮುಂಗಡ ಪತ್ರದ ಆದಾಯ ಮತ್ತು ವೆಚ್ಚಗಳನ್ನ ಶೂನ್ಯಗೊಳಿಸಿ ಹೊಸ ರೀತಿಯಲ್ಲಿ ಮುಂಗಡ ಪತ್ರವನ್ನ ಮಂಡನೆ ಮಾಡುವುದನ್ನ ನಾವು ಜೀರೋ ಬೇಸ್ಡ್ ಬಡ್ಜೆಟ್ ಅಂತ ಕರಿತೀವಿ. ಈ ಜೀರೋ ಬೇಸ್ಡ್ ಬಡ್ಜೆಟ್ ಅನ್ನ ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ 1973ರಲ್ಲಿ ಅಮೆರಿಕದ ಅಧ್ಯಕ್ಷನಾಗಿರ್ತಕ್ಕಂಥ ಜಿಮ್ಮಿ ಕಾರ್ಟರ್ ಇದನ್ನ ಮೊದಲ ಬಾರಿಗೆ ಜಾರಿಗೆ ತರ್ತಾನೆ. ಅದನ್ನೇ ನಾವು ಜೀರೋ ಬೇಸ್ಡ್ ಬಡ್ಜೆಟ್ ಅಂತ ಕರಿತೀವಿ. ಈಗ ನಾವು ಬಜೆಟ್ಗೆ ಸಂಬಂಧಿಸಿದಂತೆ ಅಂದ್ರೆ ಕೇಂದ್ರ ಮುಂಗಡ ಪತ್ರ 2025-26ಕ್ಕೆ ಸಂಬಂಧಿಸಿದಂತೆ ಈ ಏನು ನಾ ಮೊದಲು ಹೇಳಿದ್ದೆ ಆ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓನ್ಲಿ ಬಜೆಟ್ ನ ಹಿನ್ನೆಲೆ ಎನ್ನುವ ವಿಚಾರವನ್ನ ಕುರಿತು ಇಷ್ಟು ರೀತಿಯ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತವನ್ನ ಪಡಿಸ್ತೆ. ಈಗ ನನ್ನ ಮುಂದಿನ ವಿಡಿಯೋದಲ್ಲಿ ಕೇಂದ್ರ ಮುಂಗಡ ಪತ್ರ ಯೂನಿಯನ್ ಬಡ್ಜೆಟ್ 2025-26 ನಲ್ಲಿ ಬಜೆಟ್ ನ ಗಾತ್ರ ಹೇಗಿರುತ್ತೆ, ಆಯವ್ಯಯ ಹೇಗಿರುತ್ತೆ, ವೆಚ್ಚ ಎಷ್ಟಾಗುತ್ತೆ, ಆದಾಯ ಯಾವ ರೀತಿ ಬರುತ್ತೆ, ಹೊಸ ಯೋಜನೆಗಳು ಏನಿರುತ್ತೆ, ಈ ರೀತಿಯ ವಿಚಾರಗಳಿಗೆ ಸಂಬಂಧಿಸಿದ ಎಲ್ಲಾ ವಿಚಾರಗಳನ್ನ ಸಂಪೂರ್ಣವಾಗಿ ತನ್ನ 2ನೇ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.